ಮಾರ್ಗ ದಿಕ್ಕೆಡೆಗಳಲ್ಲಿಯೂ ಅಲ್ಲಲ್ಲಿ ರಂಗವಲ್ಲಿ, ದೀಪರಾಜಿ, ತೋರಣಾದ್ಯಲಂಕಾರಗಳು, ಮುಂಗುಡಿ, ಹಂದರಗಳು ಅತ್ಯಂತ ವೈಭವೋಪೇತವಾಗಿ ಸುಸಜ್ಜಿತವಾಗಿದ್ದವು. ಜನರು ತಂಡೋಪತಂಡವಾಗಿ ನಿಂತು ನಿರೀಕ್ಷಿಸುತ್ತಿದ್ದರು. ಉದಯೋನ್ಮುಖವಾದ ರವಿಯು ನಿಧಾನವಾಗಿ ಗಗನಾಂಗಣದಲ್ಲಿ ಸಂಚರಿಸುತ್ತಿದ್ದಂತೆಯೇ ಆ ಮಹಾ ಮೆರವಣಿಗೆಗೊಂಡು ಶ್ರೀರಾಮನು ಸಾಕೇತದತ್ತ ಸಾಗುತ್ತಿದ್ದನು. ಅಲ್ಲಲ್ಲಿ ನಿಂತು ಜನರಿತ್ತ ಹೂ, ಹಣ್ಣು, ಹಾರಗಳನ್ನು ಸ್ವೀಕರಿಸಿಕೊಳ್ಳುತ್ತಾ, ಮಂದಹಾಸವನ್ನು ಬೀರಿ ಕೈಮುಗಿದು ಅವರನ್ನು ಸಂತಸಗೊಳಿಸುತ್ತಾ ಯಥಾಪ್ರಕಾರವಾಗಿ ರಥಾರೋಹಿಯಾದ ಶ್ರೀರಾಮನು ಅಯೋಧ್ಯಾಪಟ್ಟಣವನ್ನು ಹೊಕ್ಕನು. ಆ ನಗರವಂತೂ ಗಂಧರ್ವ ನಗರಿಯಂತೆ ಚಿತ್ರವಿಚಿತ್ರವಾಗಿ ಶೃಂಗರಿಸಲ್ಪಟ್ಟಿತ್ತು. ಝಲ್ಲರಿ ಮೇಲುಗಟ್ಟುಗಳಿಂದಲೂ ನಾನಾ ವರ್ಣರಂಜಿತವಾದ ಮಾಲೆಗಳಿಂದಲೂ ಬಗೆ ಬಗೆಯ ಪುಷ್ಪಗುಚ್ಛಗಳ ಹಾಗೂ ಮುತ್ತು ರತ್ನಾದಿಗಳ ಕುರುಜುಗಳಿಂದಲೂ ಉತ್ತಮೋತ್ತಮವಾಗಿ ಅಲಂಕಾರಗೊಂಡಿತ್ತು. ಹಿಂದೊಮ್ಮೆ ಶೃಂಗಾರಗೊಂಡಿದ್ದ ರಾಜವೀಥಿಗಳಲ್ಲಿ ತನ್ನ ತಂದೆಯ ಮಾತನ್ನು ಸಲ್ಲಿಸಲು ವನವಾಸಿಯಾಗಿ ಹೊರಟು ಹೋಗಿದ್ದ ಶ್ರೀರಾಮನು ಆ ಸೂರತವನ್ನು ಪೂರೈಸಿ ಇಂದು ಮತ್ತೆ ತನ್ನ ಅರಮನೆಯತ್ತಲೇ ಸಾಗುತ್ತಾ ಬರುತ್ತಿರುವುದನ್ನು ಕಂಡು ಪರಮ ಸಂತೋಷಗೊಂಡಿದ್ದ ಪಟ್ಟಣಿಗರು ಉಲ್ಲಸಿತವಾದ ತಮ್ಮ ಮನೋಲ್ಲಾಸವನ್ನು ಪ್ರಕಟಿಸಲು ಎಷ್ಟು ಸಾಧ್ಯವೋ, ಹೇಗೆ ಸಾಧ್ಯವೋ ಅಷ್ಟಷ್ಟು ಹಾಗೆಯೇ ವ್ಯಕ್ತಪಡಿಸುತ್ತಾ ತಮ್ಮರಸನನ್ನು ಸ್ವಾಗತಿಸುತ್ತಿದ್ದರು. ಮನೆ ಮನೆಯ ಮಾಡುಗಳ ಮೇಲೇರಿ ಕೆಲರು ಅರಳನ್ನು ಬೊಗಸೆಗೈಯಿಂದೆತ್ತಿ ಹಾರಿಸುತ್ತಿದ್ದರು. ಅಂತೆಯೇ ಶ್ರೀರಾಮನ ತಲೆಯ ಮೇಲೆ ಮೇಲೆತ್ತರದಿಂದ ಹೂವಿನ ಮಳೆಯು ಸುರಿಯುತ್ತಲೇ ಇತ್ತು. ಹೊರಕೋಟೆಯ ಮಹಾದ್ವಾರವನ್ನು ಸೇರುವ ಹೊತ್ತಿಗೆ ಸರಿಯಾಗಿ ತುಂತುರು ಹನಿಯ ಮಳೆಯು ಮೇಘ ಪುಷ್ಪದ ಸೂರಷ್ಟಿಯನ್ನೆರಚಿತು. ಶ್ರೀರಾಮನು ಕುಳಿತಲ್ಲಿಯೇ ಅರಮನೆಯತ್ತ ನೋಡಿ ಶಿರಬಾಗಿದನು. ತೇರು ಮುಂದೆ ಹೋಯಿತು. ಹಾಗೆಯೇ ಕ್ರಮವಾಗಿ ಒಳಕೋಟೆಯನ್ನು ದಾಟಿ ಮನುವಂಶದ ಮಹಾರಾಜರ ಆ ಮಹಾರಾಜಪ್ರಾಸಾದದ ಮುಂದೆ ನಿಲ್ಲಿಸಲ್ಪಟ್ಟಿತು. ಸ್ವಯಂ ವಸಿಷ್ಠರು ಅಲ್ಲಿದ್ದು ತಮ್ಮ ದಿವ್ಯ ಕಮಂಡಲುವಿನ ತೀರ್ಥೋದಕವನ್ನು ತೆಗೆದು ರಥದಿಂದಿಳಿದು ಮುಂದಾಗಿ ಬರುವ ಸೀತಾರಾಮನ ಮೈಮೇಲೆ ಪ್ರೋಕ್ಷಿಸಿದರು. ಸುಮಂಗಲೆಯರಿಂದ ಹಾನವಾಯಿತು. ಹಾಗೆಯೇ ಸೇಸೆ, ಕುಸುಮಾಕ್ಷತೆಯ ಆರತಿ ಎಲ್ಲವೂ ಕ್ರಮವಾಗಿ ಪೂರೈಸಲ್ಪಟ್ಟಂತೆಯೇ ಶ್ರೀರಾಮನು ಮಂತ್ರಘೋಷವೂ ಜಯಧ್ವನಿಯೂ ಒಂದನ್ನೊಂದು ಮೀರಿಸುತ್ತಿದ್ದಂತೆಯೇ ರಾಜಮಂದಿರವನ್ನು ಪ್ರವೇಶಿಸಿದನು. ವಸಿಷ್ಠಾದಿ ಗುರುಜನರಿಗೂ ಹಿರಿಯರಿಗೂ ನಮಸ್ಕರಿಸಿದನು. ಅಲ್ಲದೆ ವಂದಿಸಿದ ತನ್ನ ಕಿರಿಯರೆಲ್ಲರಿಗೂ ಶುಭಾಶೀರ್ವಾದಗಳನ್ನಿತ್ತು ಹರಸಿದನು. ಕಿಷ್ಕಿಂಧೆಯಿಂದಲೂ ಲಂಕೆಯಿಂದಲೂ ಬಂದ ಎಲ್ಲ ಜನರಿಗೂ ಬೇರೆ ಬೇರೆ ಮನೆಗಳನ್ನು ವಾಸಕ್ಕಾಗಿ ಬಿಟ್ಟುಕೊಟ್ಟರು. ಸುಗ್ರೀವನಿಗೆ ಶ್ರೀರಾಮನು ವಿವಾಹವಾಗಿ ವನವಾಸಕ್ಕೆ ಹೋಗುವ ಮೊದಲು ತಾನು ವಾಸಿಸುತ್ತಿದ್ದ ಆ ಅರಮನೆಯನ್ನು ಬಿಟ್ಟುಕೊಡಲು ಶತ್ರುಘ್ನಲ್ಲಿ ಸೂಚಿಸಿದನು. ಅವರವರಿಗೆ ತಕ್ಕಂತೆ ಎಲ್ಲ ಅತಿಥಿಗಳಿಗೂ ಸುಯೋಗ್ಯವಾದ ನಿವಾಸಗಳು ತೆರವುಗೊಂಡು ಸಿದ್ಧವಾದವು. ಅಲ್ಲದೆ ಅಲ್ಲಲ್ಲಿಗೆ ತಕ್ಕುದಾದ ಹಾಗೂ ಅವಶ್ಯಕವಾದವುಗಳನ್ನು ಹೊಂದಿಸಿಕೊಟ್ಟು ಅವರೆಲ್ಲರೂ ಸುಖವಾಗಿ ವಿಶ್ರಾಂತಿಯನ್ನು ಹೊಂದಬೇಕೆಂದು ಎಲ್ಲರನ್ನೂ ಕೇಳಿಕೊಂಡನು. ಶತ್ರುಘ್ನನು ಎಲ್ಲರನ್ನೂ ಕರೆದುಕೊಂಡು ಅವರವರಿಗೆ ನಿಯತವಾಗಿದ್ದ ಮಂದಿರಗಳನ್ನು ಹೋಗಿಸಿ ನ್ಯೂನತೆಗಳಿದ್ದರೆ ನಿಸ್ಸಂಕೋಚವಾಗಿ ಸೂಚಿಸಬೇಕು ಎಂದು ಹೇಳಿ ಎಲ್ಲರನ್ನೂ ಕ್ರಮವಾಗಿ ಉಪಚರಿಸಿದನು. ಎಲ್ಲರಿಗೂ ಅವರವರ ನಿವಾಸದಲ್ಲಿಯೇ ಊಟ ಉಪಚಾರಗಳ ವ್ಯವಸ್ಥೆ ಆಗಿದ್ದಿತು. ಎಲ್ಲವೂ ಸರಿಯಾಗಿ ಆಗಿದೆ ಎಂದು ಮತ್ತೊಮ್ಮೆ ಶತ್ರುಘ್ನನು ವರದಿ ಮಾಡಿದ ಮೇಲೆ ಶ್ರೀರಾಮನು ಸೀತಾಸಮೇತನಾಗಿ ತನ್ನ ತಂದೆ ದಶರಥ ಮಹಾರಾಜರು ವಾಸಿಸುತ್ತಿದ್ದ ಅರಮನೆಯಲ್ಲಿಯೇ ಉಳಿದುಕೊಂಡನು. ದಾಸಿಯರಿಗೆ, ಅರಮನೆಯ ಪರಿಚಾರಕರಿಗೆ ಎಂದೋ ಬರಿದಾಗಿ ಹೋಗಿದ್ದ ಸೌಭಾಗ್ಯವು ಮತ್ತೊಮ್ಮೆ ಕೂಡಿ ಬಂದಂತೆ ಎಲ್ಲಿಲ್ಲದ ಪರಮ ಸಂತೋಷವೇ ಆಗಿದ್ದಿತು. ಆದುದರಿಂದ ಒಬ್ಬರಿನ್ನೊಬ್ಬರನ್ನು ಕ್ರಮವಾಗಿ ಉಪಚರಿಸಿದರು. ಎಲ್ಲರಿಗೂ ಮೀರಿಸುವಂತೆಯೇ ಅವರು ತಮ್ಮ ರಾಜರಾಣಿಯರನ್ನು ಉಪಚರಿಸುತ್ತಿದ್ದರು. ತಾವು ಅಪೇಕ್ಷಿಸದೆಯೇ ತಮ್ಮ ಮನೆಯಲ್ಲಿ ತಮಗಾಗುವ ನೆಂಟತನದ ಈ ರಾಜೋಪಚಾರಗಳನ್ನು ಕಂಡು ಸೀತಾರಾಮರಿಗೆ ಅಡಿಗಡಿಗೆ ನಗು ಬರುತ್ತಿತ್ತು. ಆದರೆ ಅದನ್ನು ತಕ್ಷಣವೇ ವಿರೋಧಿಸಿದರೆ ನೊಂದುಕೊಂಡಾರೆಂದು ಎಲ್ಲವನ್ನು ಸಹಿಸಿಕೊಂಡಿದ್ದರು. ಹಾಗೆಯೇ ಅವರೆಲ್ಲರ ಸುಖ ದುಃಖಗಳನ್ನು ಪ್ರತ್ಯೇಕವಾಗಿ ಕರೆದು ವಿಚಾರಿಸಿ ಅವರನ್ನು ಮನ್ನಿಸುತ್ತಿದ್ದರು. 14 ವರ್ಷಗಳವರೆಗೆ ವನವಾಸದ ಹಾಗೂ ಕಷ್ಟದ ದಿವಸಗಳ ಅನುನಿತ್ಯದ ಅಭ್ಯಾಸದಿಂದ ಶ್ರೀರಾಮನಿಗೂ ಈ ಹೊಸತನವನ್ನು ಹೊಂದಿಕೊಳ್ಳಲು ನಾಚಿಕೆಯಾಗುವಷ್ಟು ಸಂಕೋಚವಾಗುತ್ತಿತ್ತು. ವಿ ಎನ್ ಭಾಗವತ್, ಬರಬಳ್ಳಿ.